ಯಾವುದೇ ಒಂದು ಮಂಜೂರಾದ ಜಮೀನು ಅಥವಾ ನಿವೇಶನ ಇದನ್ನು ಮಾರಾಟ ಮಾಡಬೇಕಾದ್ರೆ ಆ ಒಂದು ಮಂಜೂರಾದ ಪತ್ರದಲ್ಲಿ ಆ ಟೈಟ್ಲನ್ನು ಏನು ಕೊಡಲಾಗಿರುತ್ತೆ ಅಥವಾ ಹಕ್ಕುಪತ್ರವನ್ನು ಏನು ಕೊಡಲಾಗಿರುತ್ತೆ ಅದರಲ್ಲಿ ಪರಭಾರೆಯನ್ನು ಮಾಡಬಾರ್ದು ಅಂಥೇಳಿ ಕೆಲವು ನಿಬಂಧನೆಗಳನ್ನು ಹಾಕಲಾಗಿರುತ್ತೆ. ಸೊ ಈ ನಿಬಂಧನೆಗಳು ಅಂದರೆ ಆ ಕಾಲಾವಧಿಯ ಕೆಲವುದರಲ್ಲಿ 10 ವರ್ಷ ಇರ್ಬೋದು, ಕೆಲವರಲ್ಲಿ 15 ವರ್ಷ ಇರ್ಬೋದು. ಇತ್ತೀಚೆಗೆ 20 ರಿಂದ 25 ವರ್ಷಗಳ ಪರಭಾರೆ ಮಾಡಬಾರ್ದು ಅಂಥೇಳಿ ಆ ಒಂದು ನಿಬಂಧನೆಗಳನ್ನು ಹಾಕ್ತಾ ಬರ್ತಾ ಇದ್ದಾರೆ. ಈ ಷರತ್ತುಗಳೇನಿದೆ ಇದಕ್ಕಿಂತ ಮೊದಲು ಏನಾದರೂ ಅಗ್ರಿಮೆಂಟನ್ನು ಮಾಡ್ಕೋಬೋದಾ? ಈ ರೀತಿ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದು ಮುಂದೆ ವ್ಯಾಲಿಡ್ ಆಗುತ್ತಾ? ಅಥವಾ ಆ ರೀತಿ ಷರತ್ತು ಇದ್ದರೂ ಕೂಡ ಪರಭಾರೆ ಮಾಡಬಾರ್ದು ಅಥವಾ ಮಾರಾಟ ಮಾಡಬಾರ್ದು ಅನ್ನುವ ಷರತ್ತು ಇದ್ರೂ ಕೂಡ ಅದನ್ನು ಅಗ್ರಿಮೆಂಟನ್ನು ಇನ್ನೊಬ್ಬರಿಗೆ ಮಾಡಿದ್ರೆ ಅಂತಹ ಅಗ್ರಿಮೆಂಟ್ ವ್ಯಾಲಿಡ್ ಆಗುತ್ತಾ ಅಥವಾ ಇನ್ವ್ಯಾಲಿಡ್ ಆಗುತ್ತಾ? ಕೊಟ್ಟಂಥ ಹಣ ಆಗಲಿ ಆ ಅಗ್ರಿಮೆಂಟ್ ಆಗಲಿ ಹೋಗುತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕರ್ನಾಟಕ ಹೈಕೋರ್ಟ್ನ ಮಹತ್ವದ ತೀರ್ಪು, ಇತ್ತೀಚೆಗೆ ಬಂದಂಥ ಒಂದು ತೀರ್ಪನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಮೊದಲನೇದಾಗಿ ಯಾವುದೇ ಒಂದು ಸೈಟು ಅಥವಾ ನಿವೇಶನವನ್ನು ಮಂಜೂರು ಮಾಡಬೇಕಾದ್ರೆ ಆವಾಗ ಆ ಮಂಜೂರು ಪತ್ರದಲ್ಲಿ ಕೆಲವು ನಿಬಂಧನೆಗಳನ್ನು ಹಾಕಲಾಗುತ್ತೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ಕಾಲಾವಧಿಯನ್ನು ಫಿಕ್ಸ್ ಮಾಡಿ ಅದರ ಒಳಗಡೆ ಯಾವುದೇ ಒಂದು ಹಸ್ತಾಂತರವನ್ನು ಮಾಡಬಾರ್ದು ಅನ್ನೋ ಒಂದು ನಿಬಂಧನೆ ಇರುತ್ತೆ. ಸೊ ಈ ಒಂದು ನಿಬಂಧನೆ ಒಳಗಡೆ ಅವರು ಏನಾದರೂ ಬೇರೆಯವರಿಗೆ ಅಗ್ರಿಮೆಂಟನ್ನು ಮಾಡಿದರೆ ಅಂಥ ಒಂದು ಅಗ್ರಿಮೆಂಟು ಊರ್ಜಿತ ಆಗುತ್ತಾ ಅನ್ನೋ ವಿಷಯಕ್ಕೆ ನೋಡೋಣ. ಯಾವುದೇ ಒಂದು ಪರಭಾರೆ ಮಾಡಬಾರ್ದು ಅಂತ ಹಾಕುವಂಥ ಷರತ್ತು ಏನಿರುತ್ತೆ ಅದು ಇಂತಿಷ್ಟು ವರ್ಷಗಳ ಒಳಗೆ ಪರಭಾರೆಯನ್ನು ಮಾಡಬಾರ್ದು ಅಂತಿರುತ್ತೆ. ಆದರೆ ಅದರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಸಾಲ ಸೌಲಭ್ಯ ಬೇಕಾದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಲಿಬರ್ಟಿಯನ್ನು ಕೊಡಲಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಂಥ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಅದನ್ನು ಅಡಮಾನ ಇಡೋದಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ಆದರೆ ಮೂರನೇ ವ್ಯಕ್ತಿಗೆ ಇದನ್ನು ಮಾರಾಟ ಮಾಡೋದಕ್ಕೆ ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ಅದು ಉಚಿತ ಆಗುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಹಾಗೆಯೇ ವಿಲ್ಲನ್ನು ಮಾಡ್ಬೋದಾ ಅನ್ನೋದನ್ನು ನೋಡಬೇಕಾಗತ್ತೆ. ವಿಲ್ಲು ಕೂಡ ಇದರಲ್ಲಿ ಮಾಡ್ಬೋದಾಗಿರುತ್ತೆ. ಏನಕ್ಕೆ ಅಂದರೆ ವಿಲ್ಲು ಅವರ ಒಂದು ಕುಟುಂಬದವರಿಗೆ ಮಾಡಿದರೆ ಅದು ಊರ್ಜಿತ ಆಗಿರುತ್ತೆ, ಅಥವಾ ಬೇರೆ ಮೂರನೇ ವ್ಯಕ್ತಿಗೆ ಮಾಡಿದರೆ ಅದು ಸಮಂಜಸ ಆಗಿರೋದಿಲ್ಲ. ಅದು ಯಾವಾಗ ಅಂತಂದರೆ ಆ ರೀತಿ ಮಾಡಿದಂಥ ವಿಲ್ಲು ಅದು ಪ್ರೊಬೇಟ್ ಆಗಿ ಆದೇಶವನ್ನು ಪಡ್ಕೋಬೇಕಾಗುತ್ತೆ. ಅದರ ನಂತರದಲ್ಲಿ ಅದರ ಮೂಲಕ ಅದರ ಒಂದು ವ್ಯಾಲಿಡಿಟಿಯನ್ನು ತಗೋಬೇಕಾಗತ್ತೆ ಹೊರತು ಪ್ರೊಬೇಟರಿ ಮಾಡೋಕ್ಕಿಂತ ಮೊದಲು ಇವೆಲ್ಲನ ಅದು ಊರ್ಜಿತ ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ ಕರಾರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ರೆ ಅದು ಊರ್ಜಿತ ಆಗುತ್ತಾ ಅನ್ನೋದು ಒಂದನ್ನು ನೋಡಬೇಕಾಗುತ್ತೆ. ಅಥವಾ GPಯನ್ನು ಮಾಡ್ಕೋಬೋದಾ ಅವರಿಂದ, ಅದನ್ನು ಮುಂದೆ ಮಾರಾಟ ಆಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಅನ್ನೋದು ವಿಷಯನೂ ಕೂಡ ಇಲ್ಲಿ ನೋಡೋದಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ ಇವರಿಗೆ ಒಂದು ಸ್ವತ್ತು ಮಂಜೂರು ಆಗಿರುತ್ತೆ. ಮಂಜೂರಾದಂಥ ಸ್ವತ್ತಿಗೆ ಸಂಬಂಧಪಟ್ಟಂತೆ ಒಂದು ಕರಾರನ್ನು ಮಾಡಿಕೊಳ್ಳಲಾಗುತ್ತೆ. ಅದರಲ್ಲಿ ಸಂಪೂರ್ಣ ಹಣವನ್ನು ನೀಡಿರ್ತಾರೆ. ತದನಂತರದಲ್ಲಿ 15 ವರ್ಷಗಳ ನಂತರದಲ್ಲಿ ಅಂದರೆ ಅದರಲ್ಲಿ ಕಂಡೀಷನನ್ನು ತೋರಿಸಲಾಗಿರುತ್ತೆ. ಅದು ಕಾಲಾವಧಿ, ಅದರ ನಿರ್ಬಂಧಿತ ಕಾಲಾವಧಿ ಮುಗಿದ ನಂತರದಲ್ಲಿ ಅದನ್ನು ರಿಜಿಸ್ಟರನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ತೋರಿಸಿರ್ತಾರೆ. ಆ ಕಾಲಾವಧಿ ಮುಗಿದ ನಂತರ ಅಂದರೆ ಸುಮಾರು 15 ವರ್ಷಗಳ ನಂತರ ಅವರಿಗೆ ಒಂದು ಲೀಗಲ್ ನೋಟಿಸನ್ನು ನೀಡಲಾಗುತ್ತೆ. ಸೊ ಆವಾಗ ಅವರು ನಾವು ಆ ಥರದ್ದು ಯಾವುದೇ ಒಂದು ಕರಾರನ್ನು ಕೂಡ ಮಾಡಿಕೊಂಡಿಲ್ಲ ಅಂತೇಳಿ ರಿಪ್ಲೈಯನ್ನು ಮಾಡಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಎಕ್ಸಿಕ್ಯೂಟನ್ನು ಮಾಡೋದಕ್ಕೋಸ್ಕರ ದಾವೆಯನ್ನು ಹೂಡಲಾಗುತ್ತೆ. ಸೊ ಆವಾಗ ವಿಚಾರಣಾ ನ್ಯಾಯಾಲಯ ಇದನ್ನು ವಜಾಗೊಳಿಸುತ್ತೆ. ತದನಂತರದಲ್ಲಿ ಫಸ್ಟ್ ಅಪೀಲನ್ನು ಕೂಡ ಮಾಡಲಾಗುತ್ತೆ, ಅದು ಕೂಡ ವಜಾ ಆಗುತ್ತೆ. ಅನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಅಪೀಲನ್ನು, ರೆಗ್ಯುಲರ್ ಸೆಕೆಂಡ್ ಅಪೀಲನ್ನು ಕರ್ನಾಟಕ ಹೈಕೋರ್ಟ್ಗೆ ತರಲಾಗುತ್ತೆ. ಕರ್ನಾಟಕ ಹೈಕೋರ್ಟ್ ಇದನ್ನು ವಿಚಾರಣೆಯನ್ನು ಮಾಡಿದಂಥ ಕರ್ನಾಟಕ ಹೈಕೋರ್ಟ್ ಈ ರೀತಿಯಲ್ಲಿ ಯಾವುದೇ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಕೇವಲ ಒಪ್ಪಂದ ಆಸ್ತಿಯ ಪರಭಾರೆ ಆಗಿದೆ, ಹಸ್ತಾಂತರ ಆಗಿದೆ ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಕರ್ನಾಟಕ ಭೂ ಕಾಯ್ದೆ ಏನಿದೆ, ಕಾಯ್ದೆ 1961 ಸೆಕ್ಷನ್ 61 ಪ್ರಕಾರ ಯಾವುದೇ ಒಂದು ಹಸ್ತಾಂತರ ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳೋದು ಕಾನೂನು ಬಾಹಿರ ಆಗೋದಿಲ್ಲ ಅಂತ ಹೇಳ್ತು. ಹಾಗೆಯೇ ಇಂಡಿಯನ್
ಕಾಂಟ್ರಾಕ್ಟ್ ಆಕ್ಟ್ 1872 ಏನಿದೆ ಇದರ ಪ್ರಕಾರ ಸೆಕ್ಷನ್ 23 ಪ್ರಕಾರನೂ ಕೂಡ ಜಮೀನು ಇಲ್ಲಿ ಯಾವುದೇ ಒಂದು ಇದು ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಳಲಾಗಿದೆ, ಅದರ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋದನ್ನ ಇಲ್ಲಿ ನಮೂದು ಮಾಡಲಾಗಿದೆ. ಸೊ ಹಾಗೇನೆ ಟ್ರಾನ್ಸ್ಫರ್ ಆಫ್ ಆಕ್ಟ್ ಸೆಕ್ಷನ್ 5 ಬಗ್ಗೆನೂ ಕೂಡ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ವಿವರವಾಗಿ ಡಿಸ್ಕಸ್ ಅನ್ನ ಮಾಡಲಾಗಿದೆ. ಸೊ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಇಲ್ಲಿ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡ ಮಾತ್ರಕ್ಕೆ ಅದು ಟ್ರಾನ್ಸ್ಫರ್ ಆಗಿದೆ, ಹಸ್ತಾಂತರ ಆಗಿದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಸೊ ಹಾಗಾಗಿ ಹಸ್ತಾಂತರ ಮಾಡಬಾರ್ದು ಅಂತ ಹೇಳಿ ಕಂಡೀಷನ್ ಇರೋದ್ರಿಂದ ಇದು ವೈಲೇಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ಅಗ್ರಿಮೆಂಟ್ ಏನಿದೆ ಈ ರೀತಿ ಮಾಡ್ಕೊಂಡಿರೋಂಥ ಅಗ್ರಿಮೆಂಟ್ ವ್ಯಾಲಿಡ್ ಅಂತ ಹೇಳಿದೆ. ಸೊ ಜಿ ಪಿ ಎ ಮಾಡ್ಕೊಂಡ್ರೂ ಕೂಡ ಜಿ ಪಿ ಎನ ಮಾಡ್ಕೋಬೋದೇ ಹೊರತು ಆದರೆ ಅದರ ಒಂದು ಪರಭಾರೆಯನ್ನು ಕಾಲಾವಧಿಯ ಒಳಗಡೆ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಇಲ್ಲಿ ಜಿ ಪಿ ಎನಲ್ಲೂ ಕೂಡ ಒಂದು ಅವರು ಮಾರಾಟವನ್ನು ಮಾಡಬೇಕು ಅಂತಂದರೆ ಈ ಒಂದು ಆಸ್ತಿ ಏನಿರ್ತದೆ ಆಸ್ತಿಯನ್ನು ಹಸ್ತಾಂತರ ಅಂದರೆ ಇಮೂವಲ್ ಪ್ರಾಪರ್ಟಿಯನ್ನು ಸೇರಿಸಿ ಅವರಿಗೆ ಜಿ ಪಿ ಎನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಸೊ ಇಲ್ಲಿ ಕಂಡೀಷನ್ಸು ಇದನ್ನು ಎಲ್ಲನೂ ನೋಡೋದಾದರೆ ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರ ಮೂಲಕ ಯಾವುದೇ ಒಂದು ಆಸ್ತಿ ಹಸ್ತಾಂತರ ಆಗಿಲ್ಲ. ಆದರೆ ಜಿ ಪಿ ಎ ಮಾಡಿಕೊಂಡಾಗ ಆ ಜಿ ಪಿ ಎದಾರರು ಮತ್ತೊಬ್ಬರಿಗೆ ಮಾರಾಟ ಅಥವಾ ಮಾಡಬೇಕು ಅಂದರೆ ಅವ್ರಿಗೆ ಆಸ್ತಿ ಈಗಾಗಲೇ ಹಸ್ತಾಂತರ ಆಗಿರಬೇಕಾಗತ್ತೆ. ಸೊ ಹಾಗಾಗಿ ಆ ರೀತಿ ಹಸ್ತಾಂತರ ಆಗದೇ ಇರುವಂಥ ಆಸ್ತಿ ಮೇಲೆ ಅವರು ಜಿ ಪಿ ಎನ್ನು ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಹಾಗೆ ವಿಲ್ಲು ಸಹ ವಿಲ್ಲನ್ನು ಮಾಡುವಾಗ ಯಾವುದೇ ತೊಂದರೆ ಇರೋದಿಲ್ಲ. ಅನಂತರದಲ್ಲಿ ಅವರ ನಿಧನದ ನಂತರ ಆ ಒಂದು ವಿಲ್ಲನ್ನು ಪ್ರೊಕ್ಲಮೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅನಂತರದಲ್ಲಿ ಪ್ರೊಬೇಟನ್ನು ಮಾಡ್ಕೊಂಡ ನಂತರದಲ್ಲಿ ಅಂಥ ಒಂದು ವಿಲ್ಲು ಕೂಡ ವ್ಯಾಲಿಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಯಾವುದೇ ಒಂದು ಗ್ರ್ಯಾಂಟ್ ಆದ ಲ್ಯಾಂಡ್ ಆಗಿರಲಿ, ಒಂದು ಸೈಟೇ ಆಗಿರಲಿ, ಇದರ ಮೇಲೆ ಯಾವುದೇ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ಅದು ಕಾನೂನು ಬಾಹಿರ ಆಗೋದಿಲ್ಲ ಅನ್ನೋದು ಈ ಒಂದು ಮಹತ್ವದ ತೀರ್ಪಾದಂಥ BS ಲಕ್ಷ್ಮಣ್ ವರ್ಸಸ್ ಪುಟ್ಟಶೆಟ್ಟಿ ಅನ್ನೋ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಟೈಟ್ಲನ್ನು ಮತ್ತು ಸೈಟೇಷನ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ತಾವು ನೋಡ್ಬೋದಾಗಿರುತ್ತೆ.